ಆದೇಶ ಮತ್ತು ಇಲಾಖೆಯ ಆದೇಶದಂತೆ ಪ್ರತಿದಿನ ಪ್ರಾರ್ಥನಾ ಸಮಯದಲ್ಲಿ ಸಿರಿಧಾನ್ಯಗಳ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ಕೊಡಬೇಕಾಗಿದೆ. ಆ ನಿಮಿತ್ತವಾಗಿ ಕೂಡ ಪ್ರಧಾನ ಗುರುಗಳ ಒಂದು ಆದೇಶದಂತೆ ನಾನೀಗ ತಮ್ಮ ಮುಂದೆ ನಿಂತಿದ್ದೇನೆ. ತಮ್ಮೆಲ್ಲರಿಗೂ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಗುರುಗಳಿಗೆ ಹಾಗೂ ಗುರು ಮಾತೆಯರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಸಿರಿಧಾನ್ಯ ಅಂದರೆ ಏನು ಮೊದಲು ತಿಳ್ಕೊಡ್ರಿ. ಸಿರಿಧಾನ್ಯ ಅಂದರೆ ಏನು? ಸಿರಿ ಅಂದರೆ ಸೌಭಾಗ್ಯ, ಸಿರಿಧಾನ್ಯ ಅಂದರೆ ಕಾಳು. ಆ ಕಾಳುಗಳಲ್ಲಿ ಏಕದಳ ಧಾನ್ಯ, ದ್ವಿದಳ ಧಾನ್ಯ ಅಂತ ಬರ್ತವೆ. ನಾವು ರೈತರ ಮಕ್ಕಳು, ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಏಕದಳ ಧಾನ್ಯ ಅಂದ್ರೆ ಕಾಳನ್ನು ಒಡೆದಾಗ ಬೇಳೆ ಆಗಬಾರ್ದು, ಅದು ಏಕದಳ ಧಾನ್ಯ. ಇನ್ನೊಂದು ಲಕ್ಷಣ ಐತಿ, ಆ ಸಸ್ಯದ ಬೇರು ಗುಚ್ಚು ಬೇರು ಇರ್ತೈತಿ. ಏಕದಳ ಧಾನ್ಯ ಅಂತ ನಾವು ಎದಕ್ಕಂತೀವಿ ಅಂದ್ರೆ, ಆ ಸಸ್ಯ ನಾವು ಬಿತ್ತೀವಲ್ವಾ, ಆ ಸಸ್ಯದ ಬೇರು ಹೇಗಿರ್ತೈತಪ್ಪ ಅಂದ್ರೆ ಗುಚ್ಚು ಬೇರು ಇರ್ತೈತಿ. ಅಲ್ಲಿ ತಾಯಿ ಬೇರು ತಂತು ಬೇರು ಇರಂಗಿಲ್ಲ. ಯಾವುದಕ್ಕ? ಏಕದಳ ಧಾನ್ಯಕ್ಕೆ. ಇದು ಒಂದು ಲಕ್ಷಣ. ಇನ್ನು ಏಕದಳ ಧಾನ್ಯಕ್ಕೆ ಅದು ಬೇಳೆ ಆಗುದಿಲ್ಲ, ನುಚ್ಚಾಗತ್ತೆ. ಇದು ಏಕದಳ ಧಾನ್ಯ. ಇನ್ನು ದ್ವಿದಳ ಧಾನ್ಯ ಅಂದ್ರೆ ಒಡೆದಾಗ ಎರಡು ಬೇಳೆ ಆಗುತ್ತೆ. ಅದಕ್ಕೆ ತಾಯಿ ಬೇರು ತಂತು ಬೇರು ಅಂತ ಬರ್ತಾವೆ ಸಸ್ಯಕ್ಕೆ. ಇದು ಗೊತ್ತಿರಲಿ. ಅದನ್ನು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ಇಲ್ಲಮ್ಮ, ಪಪ್ಪನ ಇಲ್ಲಮ್ಮ, ಅಕ್ಕಡಿ ಕಾಳು ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ಅಕ್ಕಡಿ ಕಾಳು ಅಂತ ನಾವು ಭಾಳ ಚಂದ ಒಂದು ಪದ ಬಳಸ್ತೀವಿ. ಅವು ದ್ವಿದಳ ಧಾನ್ಯಗಳು. ಇಲ್ಲಿ ನಾನೀಗ ಮಾತಾಡ್ತಾ ಇರೋದು ಸಿರಿಧಾನ್ಯ. ಸಿರಿಧಾನ್ಯ ಅಂದ್ರೆ ಯಾವ್ಯಾವು? ಯಾಕೆ ಸಿರಿಧಾನ್ಯ ಮಹತ್ವವನ್ನು ಇವತ್ತು ಕುರಿತು ಇಲಾಖೆ ಆದೇಶ ಮಾಡ್ತು. ಶಿಕ್ಷಕರ ಬಗ್ಗೆ ಮಕ್ಕಳಿಗೆ ಮಾಹಿತಿ ಕೊಡ್ರಿ. ಆ ಮಕ್ಕಳ ಮನೆಯಾಗ ಹೋಗಿ ತಂದೆ ತಾಯಿಗೆ ಹೇಳಿ ಆದಷ್ಟು ಈ ಜಂಕ್ ಫುಡ್ನಿಂದ ದೂರ ಇರಬೇಕಾಗಿದೆ. ನಾವು ಬೇಕರಿ ಐಟಮ್ಸ್ನಿಂದ, ಕರಿದ ಪದಾರ್ಥ, ಜಂಕ್ ಫುಡ್ ಮೀನ್ಸ್ ಕರಿದ ಪದಾರ್ಥ. ಏನಾಗಿದೆ ಇವತ್ತು ಸಣ್ಣ ಸಣ್ಣ ವಯಸ್ಸಿಗೆನ BP, ಶುಗರು ಮತ್ತೆ ಇತರೆ ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ನರ ದೌರ್ಬಲ್ಯ ಕಾಣಿಸ್ಕೊಳ್ತಾ ಇದೆ. ಮಕ್ಕಳಿಗೆ ಹಲವಾರು ರೋಗಗಳು ಬರ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಕನಗಂಡು ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇದನ್ನು ಮಕ್ಕಳಿಗೆ ನಾವು ಮೊದಲು ಮುಟ್ಟಿಸುವಂಥ ಕೆಲಸ ಮಾಡೋಣ. ಮಕ್ಕಳು ಮನೆಗೆ ಹೋಗಿ ತಂದೆ ತಾಯಿಗೆ ಹೇಳ್ತಾರೆ, ಆ ಸಿರಿಧಾನ್ಯವನ್ನು ಬಳಸಲಿಕ್ಕೆ ಪ್ರೋತ್ಸಾಹಿಸೋಣ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸಿರಿಧಾನ್ಯದ ಮಹತ್ವವನ್ನು ಹೇಳಿದ್ದಾರೆ. ಸಿರಿಧಾನ್ಯ ಅಂದರೆ ಯಾವ್ಯಾವಾಗಾದರೆ ಎಲ್ಲ ಏಕದಳ ಧಾನ್ಯಗಳು: ಜೋಳ, ಗೋಧಿ, ರಾಗಿ, ಭತ್ತ, ಸಾವಿ, ನವಣೆ, ಬರಗ. ಹೌದಾ ಮೇಡಮ್ ಅವರೇ? ಸಜ್ಜೆ. ಇವು ಎಲ್ಲ ಏಕದಳ ಧಾನ್ಯಗಳೇ. ನಮ್ಮ